ಇನ್ನು ತಾಲೂಕು ಘೋಷಣೆಯಾಗಿ 7 ವರ್ಷ ಆಯಿತು. ತಾಲೂಕು ಆಸ್ಪತ್ರೆ ಇಲ್ಲದೆ ಜನರ ಪರದಾಟ. ಇರೋ ಆರೋಗ್ಯ ಕೇಂದ್ರದ ಸ್ಥಿತಿ ಅಯೋಮಯವಾಗಿದೆ. ಇಲ್ಲಿ ಕಲಬುರಗಿಯಲ್ಲಿ ಕಂಡು ಬರ್ತಾ ಇರುವಂತಹ ಇದೊಂದು ಘಟನೆ. ಇಲ್ಲೊಂದು ಆಸ್ಪತ್ರೆ ಇದೆ. ತಾಲೂಕು ಘೋಷಣೆಯಾಗಿ 7 ವರ್ಷ ಆಯಿತು. ಆದರೆ ತಾಲೂಕು ಆಸ್ಪತ್ರೆ ಇಲ್ಲದೆ ಜನರ ಪರದಾಟ ಆಗ್ತಾ ಇದೆ. ಇರೋ ಆರೋಗ್ಯ ಕೇಂದ್ರದ ಸ್ಥಿತಿ ಅಯೋಮಯವಾಗಿದೆ. ತಾಲೂಕು ಘೋಷಣೆಯಾಗಿ 7 ವರ್ಷ ಕೂಡ ಆಯಿತು. ಆದರೆ ಈ ಆಸ್ಪತ್ರೆಯ ಪರಿಸ್ಥಿತಿ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಏನದು ಆಸ್ಪತ್ರೆ? ಅದು ಹೇಳಿಕೊಳ್ಳೋದಕ್ಕೆ ಒಂದು ತಾಲೂಕು, ಆದರೆ ಅಲ್ಲಿ ಇರಬೇಕಾದದ್ದೇ ಇಲ್ಲ. ರೋಗಿಗಳು ಪರದಾಡ್ತಾ ಇದ್ರೆ, ಗಾಯಾಳುಗಳು ನರಳಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಆ ತಾಲೂಕಲ್ಲಿ ಆಗಬೇಕಾಗಿರೋದು ಏನು? ಈ ಸ್ಟೋರಿ ನೋಡಿ. ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಆರೋಗ್ಯ ಕೇಂದ್ರದ ಸ್ಥಿತಿ ಅಯೋಮಯ. ಅದು ಹೇಳಿಕೊಳ್ಳಲು ತಾಲೂಕು ಕೇಂದ್ರ. ತಾಲೂಕು ಆಗಿ 9 ವರ್ಷಗಳೇ ಕಳೆಯುತ್ತಾ ಬಂದಿದೆ. ಆದರೆ ಅಲ್ಲಿ ತಾಲೂಕಿಗೆ ಬೇಕಾದಂತಹ ತಾಲೂಕು ಆಸ್ಪತ್ರೆ ಇಲ್ಲ. ಬದಲಿಗೆ ತಾಲೂಕು ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಇದೆ. ಹೌದು, ಅದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು. 2017-2018ರಲ್ಲಿ ಅಂದು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿದ್ರು. ಸಿದ್ದರಾಮಯ್ಯನವರೇ ಕಮಲಾಪುರವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಿದ್ರು. ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿ 9 ವರ್ಷಗಳೇ ಕಳೆಯುತ್ತಾ ಬಂದಿದೆ. ಆದರೆ ಅಲ್ಲಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕಲ್ಪಿಸುವುದಕ್ಕೆ ಯಾವ ಸರ್ಕಾರಗಳು ಮುಂದಾಗಿಲ್ಲ. ಅಸಲಿಗೆ ತಾಲೂಕು ಕೇಂದ್ರಕ್ಕೆ ಬೇಕಾದಂತಹ ಒಂದು ಕನಿಷ್ಠ ತಾಲೂಕು ಆಸ್ಪತ್ರೆಯನ್ನ ಮಾಡೋದಕ್ಕೆ ಆಗಿಲ್ಲ. ಆದ್ರೆ ಈ ಬಾರಿಯ ಬಜೆಟ್ನಲ್ಲಿ 100 ಬೆಡ್ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನು ಕಮಲಾಪುರ ತಾಲೂಕು ಸುತ್ತಮುತ್ತಲಿನ 16 ಹಳ್ಳಿಗಳನ್ನ ಒಳಗೊಂಡಿದೆ. ಆದರೆ ತಾಲೂಕು ಕೇಂದ್ರದಲ್ಲಿ ತಾಲೂಕು ಆಸ್ಪತ್ರೆಯ ಬದಲು ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ 2-3 ತಿಂಗಳುಗಳಿಂದ ಆಂಬ್ಯುಲೆನ್ಸ್ ಇಲ್ಲದೆ ರೋಗಿಗಳು ಪರದಾಟ ನಡೆಸುತ್ತಿದ್ದಾರೆ. ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ಸಾಕಷ್ಟು ಅಪಘಾತ ಸಂಭವಿಸುತ್ತೆ. ಆರೋಗ್ಯದಲ್ಲಿ ಏರುಪೇರಾದಾಗ ರೋಗಿಗಳನ್ನ ಕರೆತರಲು ಆಂಬ್ಯುಲೆನ್ಸ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಆದ್ರೆ ಇಲ್ಲಿಂದ ತಾಲೂಕಾ ಮಟ್ಟದಂತ ಅತಿ ಹೆಚ್ಚು ಜನಸಂಖ್ಯೆ ಅಂತಂದ್ರೆ ಅತಿ ಹೆಚ್ಚು ಅಂತಂದ್ರೆ ಪೇಷಂಟ್ಗಳು ಬರೋದ್ರಿಂದ ಇಲ್ಲಿಂದ ಕುಂದುಕೊರತೆಗಳಿಗೆ ಅಂತಂದ್ರೆ ಸರಿಯಾದ ಸ್ಪಂದನೆ ಇಲ್ಲ. ಈಗ ಹೇಳಬೇಕಾದ್ರೆ ಅಂತಂದ್ರೆ ಈಗ 2-2.5 ತಿಂಗಳಾಯ್ತು ಆಂಬ್ಯುಲೆನ್ಸ್ ಅಂತ ಸ್ಥಗಿತ ಆಗಿದೆ. ಇಲ್ಲಿಂದ ಪಕ್ಕದ ಅಂತಂದ್ರೆ ತಾಲೂಕು ಬಸವ ಕಲ್ಯಾಣದ ಅಂತ ಮುಡಿವಿ ಗ್ರಾಮದಿಂದ ಅಂತಂದ್ರೆ ಆಂಬ್ಯುಲೆನ್ಸ್ ಎಮರ್ಜೆನ್ಸಿಯಾಗಿ ಬರ್ತಾ ಇದೆ. ಆದ್ರೆ ತಾಲೂಕಾ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಇಲ್ಲಿವರೆಗೂ ಅಂತಂದ್ರೆ ಯಾವುದೇ ಆಂಬ್ಯುಲೆನ್ಸ್ ಅಂತ ರಿಪೇರಿ ಆಗ್ಲಿ ರಿಪೇರಿ ಮಾಡೋದಿದೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಅದು ಅಂತ ರಿಪೇರಿ ಆಗಿಲ್ಲ. ಮತ್ತ ಮೆಡಿಸಿನ್ಸ್ ಏನದ ಅಂತಂದ್ರೆ ಇದು ಮೊದಲು PHC ಅಂತಿತ್ತು. ಅದ್ರ ಆ ಲೆವೆಲ್ನಾಗ ಇಲ್ಲೆಲ್ಲ ಮೆಡಿಸಿನ್ ಸಪ್ಲೈ ಇದೆ. ಬಟ್ ಆದ್ರೂ ಇದು ಈಗ ತಾಲೂಕಾಗಿ ಸಲುವಾಗಿ ಇಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಆ ಮೆಡಿಸಿನ್ ಏನಂತಂದ್ರೆ ಇನ್ನ ಸಾಕಷ್ಟು ಪ್ರಮಾಣದಾಗ ಸಾಕಾಗ್ತಾ ಇಲ್ಲ. ಆದಷ್ಟು ಬೇಗ ಇದು ತಾಲೂಕಾ ಆಸ್ಪತ್ರೆ ಘೋಷಣೆ ಆಗಿದೆ. ಆದ್ರೆ ಆದಷ್ಟು ಬೇಗ ಇದು ಸ್ಟಾರ್ಟ್ ಮಾಡಿ ಕೆಲಸ ಮೆಡಿಸಿನ್ ಏನದ ಅಂತಂದ್ರೆ ತಾಲೂಕಾ ಆಸ್ಪತ್ರೆ ಲೆವೆಲ್ನಾಗ ಆರೋಗ್ಯ ಕೇಂದ್ರಕ್ಕೆ ಯಾವ ತರ ಮೆಡಿಸಿನ್ ಸಪ್ಲೈ ಇರುತ್ತೆ ಆ ತರ ಮೆಡಿಸಿನ್ ಸಪ್ಲೈ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಪೇಷಂಟ್ಗಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಕಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ಔಷಧ ವ್ಯವಸ್ಥೆಯೂ ಇಲ್ಲ. ಡಾಕ್ಟರ್ಸ್ ಹೊರಗಡೆ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರಂತೆ. ಯಾಕಂದ್ರೆ ಆರೋಗ್ಯ ಕೇಂದ್ರಕ್ಕೆ ಸರಿಯಾಗಿ ಮೆಡಿಸಿನ್ ಪೂರೈಕೆ ಆಗ್ತಿಲ್ಲ. ಒಂದಿಡೀ ತಾಲೂಕು ಜನ ಇದೇ ಆರೋಗ್ಯ ಕೇಂದ್ರಕ್ಕೆ ಬರಬೇಕಾಗಿದೆ. ಜನರ ಒತ್ತಡದಿಂದ ಆರೋಗ್ಯ ಕೇಂದ್ರ ತುಂಬಿ ಹೋಗ್ತಿದೆ. ಹೀಗಾಗಿ ಕಮಲಾಪುರದಲ್ಲಿ ತಾಲೂಕು ಆಸ್ಪತ್ರೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕಮಲಾಪುರ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆಯನ್ನ ನಿರ್ಮಿಸಬೇಕಿದೆ. ಇನ್ನು ಆರೋಗ್ಯ ಕೇಂದ್ರಕ್ಕೆ ತುರ್ತಾಗಿ ಆಂಬ್ಯುಲೆನ್ಸ್ ನೀಡಬೇಕಿದೆ. ಇದೀಗ ಸೂಪರ್ 3 ಎಂಟ್ರಿ ಕೊಟ್ಟಾಗಿದೆ. ಒಂದು ಆಂಬ್ಯುಲೆನ್ಸ್ ಬಿಡಿ, ಇಲ್ದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಪಕ್ಕ. ಓಂ ಪ್ರಕಾಶ್ H300 ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಒಂದು ತಾಲೂಕಲ್ಲಿ ಆಸ್ಪತ್ರೆನೇ ಇಲ್ಲ. ಏನು ತಾಲೂಕು ಕೇಂದ್ರ ಘೋಷಣೆಯಾಗಿ ಎಷ್ಟು 6 ವರ್ಷ ಆಯ್ತು ಘೋಷಣೆಯಾಗಿ. ಒಂದು ತಾಲೂಕು ಕೇಂದ್ರ ಇಲ್ಲ, ಒಂದು ತಾಲೂಕು ಆಸ್ಪತ್ರೆ ಇಲ್ಲ. ತಾಲೂಕು ಘೋಷಣೆ ಮಾಡಿ 6 ವರ್ಷ ಆಯ್ತು, ಒಂದು ತಾಲೂಕು ಆಸ್ಪತ್ರೆ ಇಲ್ಲ. ಎಲ್ಲಿ? ಕಲಬುರಗಿ ಕಮಲಾಪುರದಲ್ಲಿ. ಆಮೇಲೆ ಅಲ್ಲಿಯ ಮತಿಗೆಟ್ಟ ನಾಯಕರುಗಳು ಉತ್ತರ ಕರ್ನಾಟಕದಲ್ಲಿ ಅನೇಕರು ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೊಡಿ ಅಂತೀರಿ. ಏನ್ ನಿಮ್ಗೆ ರಾಜ್ಯ ಕೊಟ್ರೆ ಏನ್ ಮಾಡ್ತೀರಿ? ನೀವು ಏನ್ ಮಾಡ್ತೀರಿ?
ಗೋವಾಕ್ಕೆ ಮಾರಿಬಿಡ್ತೀರಿ ನೀವು ಅದನ್ನ ಬಿಯರ್ಗೆ ಬೇಕಾಗಿ. ಅಷ್ಟೇ ನೀವು ಮಾಡೋದು. ವ್ಯವಸ್ಥೆ ಮಾಡಿ ತೋರಿಸಿ. ತಾಲೂಕು ಆಸ್ಪತ್ರೆ ಬೆಂಗಳೂರಿನಿಂದ ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಯಡಿಯೂರಪ್ಪ ಆಗಿರಲಿ, ಕುಮಾರಸ್ವಾಮಿ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ನಿಮಗೆ ತಾಕತ್ತಿದ್ರೆ, ನಿಮಗೆ ಬದ್ಧತೆ ಇದ್ದಿದ್ರೆ ಆ ರಾಜ್ಯದ ಬಗ್ಗೆ ಅಥವಾ ಆ ತಾಲೂಕಿನ ಬಗ್ಗೆ ನೀವು ಆಸ್ಪತ್ರೆಗಳನ್ನು ಮಾಡಿಸಬೇಕಾಗಿತ್ತು, ಡಾಕ್ಟರ್ಗಳನ್ನ ರೆಡಿ ಮಾಡಿಸ್ಕೋಬೇಕಾಗಿತ್ತು. ನಿಮ್ದು ಹೆಂಗೆ ದುಡ್ಡು ಹೊಡಿಯೋದು, ಹೆಂಗೆ ಆ ಕಿತ್ತೋಗಿರೋ ಯಾವುದೋ ಒಬ್ಬ ಎಕ್ಸಾಮ್ಗೆ ಬರೀತಾ ಇದ್ರಲ್ಲ ಕಳ್ಳ, ಅವನಿಗೆ ಹೆಂಗೆ, ಆಮೇಲೆ ಯಾರೋ ಅವತ್ತೊಬ್ಬ ರೌಡಿ ಬಂದಿದ್ರಲ್ಲ, ಇನ್ನು ಕೂಡ ಬೀದರ್ ಪೊಲೀಸರಿಗೆ ಹಿಡಿಯಕ್ಕಾಗಿಲ್ಲ ಅಂತವರನ್ನ ಸಲಹೋದು. ಅಲ್ಲಿ ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದವನಿಗೆಲ್ಲ ಶೂಟೌಟ್ ಮಾಡಿದ್ದು ನಮ್ಮ ರಾಜಕಾರಣಿಗಳನ್ನ. ಇಂಥದೇ ಒಂದು ಪರಿಸ್ಥಿತಿ ಬರುತ್ತೆ ನೆನಪಿಟ್ಕೊಳ್ಳಿ ವೀಕ್ಷಕರೇ. ಯಾಕಂದ್ರೆ ಜನ ದುಡ್ಡು ಕೊಟ್ಟು 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 ಸಾಕಾಗೋಯ್ತು. ಒಂದು ಬೇಸಿಕ್, ಯಾಕೆ ಯಾವುದೇ ಎಂಎಲ್ಎ, ಯಾವುದೇ ಎಂಪಿ, ಯಾವುದೇ ರಾಜಕಾರಣಿ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಪಡಿತಾರಾ? ನಿಮ್ಮ ಮಕ್ಕಳನ್ನು ಕಳಿಸ್ತೀರಾ ಅಲ್ಲಿಗೆ? ನೀವು ಹೋದ ತಕ್ಷಣ ಅಮೆರಿಕ, ಲಂಡನ್, ನಿಮಗೆ ಟ್ರೀಟ್ಮೆಂಟ್. ನಿಮ್ದೇನು ಒಳಗಿನ ರಕ್ತ, ಒಳಗಿನ ಅಸ್ಥಿ ಮಜ್ಜೆ ಇದೆಲ್ಲ ಏನು ಸ್ಟೈನ್ಲೆಸ್ ಸ್ಟೀಲಾ? ಬಡವರಿಲ್ಲೇ ಸಾಯ್ಬೇಕಾ? ನಿಮಗೆ ಟ್ರೀಟ್ಮೆಂಟ್ ತಗೋಬೇಕು, ಆಮೇಲೆ ನಿಮಗೆ ಕಿತ್ತೋಗಿರೋ ರಾಜಕಾರಣಿಗಳಿಗೆ ನಿಮಗೆ ಆಮೇಲೆ ರಿಯಂಬರ್ಸ್ಮೆಂಟ್ ಆಗುತ್ತೆ ದುಡ್ಡು. ರಿಯಂಬರ್ಸ್ಮೆಂಟ್ ಕಿವಿಗೆ ಈ ರಾಜಕಾರಣಿಗಳಿದಾರಲ್ಲ, ಎಂಎಲ್ಎ, ಎಂಪಿಗಳು, ಮಿನಿಸ್ಟ್ರಿಗಳು, ಇವರ ಕಿವಿ ಕೇಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಕಿವಿಗೆ ಮಿಷನ್ ಹಾಕ್ತಾರಲ್ಲ, 9,000 ರೂಪಾಯಿ 10,000 ರೂಪಾಯಿ, ಅದು ತಗೋತಾರ್ರಿ ಇವರು ಸರ್ಕಾರದಿಂದ, ಅದು ತಗೋತಾರೆ. ಅಲ್ಲಿನ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಿದ್ರೆ ಅದಕ್ಕೂ ರಿಯಂಬರ್ಸ್ಮೆಂಟ್ ಇದೆ ಇವರಿಗೆ. ಎಂಎಲ್ಎ ಆಗಿರೋದು ಜನಗಳ ಸೇವೆ ಮಾಡೋದಕ್ಕಲ್ಲ. ಬ್ಯಾಡ್ಲಕ್ಕೆ ಏನಪ್ಪಾ ಅಂತಂದ್ರೆ ಈ ರಾಜಕಾರಣಿಗಳ ವಾಪಸ್ ಕರೆಸ್ಕೊಳ್ಳೋಕೆ ನಮಗೆ ಅವಕಾಶ ಇಲ್ವೇ? ಒಮ್ಮೆ 5 ವರ್ಷ ಫಿಕ್ಸ್ ಆದ್ರೆ ಆಗೋಯ್ತಲ್ಲ, ವರ್ಷಕ್ಕೊಮ್ಮೆ ಇದಾಗಬೇಕು. ಇವ್ರು ಬೇಕಾ ಬೇಡವಾ ಅಂತ ಹೇಳಿ. ಆಮೇಲೆ ಪಾಪ ಆ ಭಾಗದ ಜನ ರಾಜಕಾರಣಿಗಳಂದ್ರೆ ಹೆದರಿ ಸಾಯ್ತಾರೆ. ಈ ರಾಜಕಾರಣಿಗಳಷ್ಟೇ, ಇದಕ್ಕಿಂತ ಬ್ರಿಟಿಷರೇ ಬೆಸ್ಟ್ ಇತ್ತು. ಬರೀ ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದರ ಬಗ್ಗೆ ಯಾರು ಮಾತಾಡಿಲ್ಲ? ಡಾಕ್ಟರ್ ಸ್ಯಾಮ್ಯುಯಲ್ ಮೆಡಿಕಲ್ ಆಫೀಸರ್ ಇದಕ್ಕೆ ಸಂಬಂಧಪಟ್ಟವರು, ಡಾಕ್ಟರ್ ಮಾರುತಿ ಕಾಂಬ್ಳೆ THO ತಾಲೂಕ್ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಆಸ್ಪತ್ರೆ ಇಲ್ಲ. ತಾಲೂಕ್ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಆಸ್ಪತ್ರೆ ಇಲ್ಲ. ಮತ್ತೆ ಇವ್ರಿಗೇನು ಕೆಲಸ? ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಇವರು ಯಾವತ್ತಾದ್ರೂ ಪತ್ರ ಬರೆದ್ರ ಅಲ್ಲಿಗೆ ಅಲ್ಲೊಂದು ಆಸ್ಪತ್ರೆ ಬೇಕು ಅಂತೇಳಿ, ಅಥವಾ ಅಲ್ಲಿ ರಾಜಕಾರಣಿಗಳು ಬರೆದ್ರ? ಮೌಸಿನ್ ಅಹಮದ್ ತಹಶೀಲ್ದಾರ್, ಭವಾರ್ ಸಿಂಗ್ ಮೀನಾ CO, ನೋಡಿ ಅಧಿಕಾರಿಗಳು ಎಷ್ಟು ರೀ. ಇವರಿಗೆ ಒಂದು ದಿವಸ ಸ್ಯಾಲರಿ ಹೆಚ್ಚು ಕಡಿಮೆ ಆಗಲ್ಲ. ಒಂದು ದಿವಸ ಇವರ ಗಾಡಿ ಡೀಸೆಲ್ ಪೆಟ್ರೋಲ್ ಇಲ್ಲದೆ ನಿಂತ್ಕೊಂಡಿರೋದಿಲ್ಲ. ಒಂದು ದಿವಸ ಇವರ ಗಾಡಿ ಪಂಚರ್ ಆಗಿದೆ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿರೋದಿಲ್ಲ. ಒಂದು ದಿವಸ ಇವರ AC, ಇವರ ಫ್ಯಾನ್ ಆಫ್ ಆಗಿರೋದಿಲ್ಲ. ಒಂದು ದಿವಸ ಇವರ TADA ಮಿಸ್ ಆಗೋದಿಲ್ಲ. ಒಂದು ದಿವಸ ಇವರ ಸಂಬಳ 2 ತಿಂಗಳು ಲೇಟ್ ಆಗಿ ಬಂತು ಅಂತ ಇಲ್ಲ. ಆದರೆ ಅಲ್ಲಿ ಬಂದಿರೋರು ನೋಡಿ, ಅವರ ಮುಖ ಚಹರೆ ನೋಡಿ, ಎಷ್ಟು ಬಡ ಕುಟುಂಬಸ್ಥರು ಬಂದಿರ್ತಾರೆ. ಫೌಜಿಯಾ ಬಿ ತರುಣ್ ನಮ್ಮ ಜಿಲ್ಲಾಧಿಕಾರಿಗಳು, ಇದೆಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇದೀನಿ. ಅಲ್ಲೊಂದು ಜಿಲ್ಲಾಸ್ಪತ್ರೆ ಇಲ್ಲ ಅಂತೇಳಿ. ಮೇಡಮ್ ಬಸವರಾಜ್ ಮತ್ತಿಮೋಡ್ ಶಾಸಕರು, ಬಸವರಾಜ್ ಅವರೇ, ತಾಲೂಕಿದು ಒಂದು ಆಸ್ಪತ್ರೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಡಿಲ್ವಾ? ಯಾವುದೋ ರಾಜಕಾರಣಿಗೆ ಜೈ ಧಿಕ್ಕಾರ ಜೈಕಾರ ಇದೇ ಜೀವನ ಆಗೋಯ್ತಾ? ನೀವು ಅವ್ರಿಗೆ ಬೇಕಾಗಿ ಎಲ್ಲರೂ ಇರೋದು. ಜನ ನಿಮ್ಮನ್ನ ಆಶೀರ್ವಾದ ಮಾಡಿದ್ರೆ, ನಿಮ್ಮನ್ನ ಮಂತ್ರಿ ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿ ದೊಂಬಿ ಹೇಳಬೇಕು. ಆ ರೀತಿ ಜನಗಳನ್ನು ಇಟ್ಕೋಬೇಕು. ಸೋಮನೆ ಪ್ರಿಯಾಂಕರ್ಗೆ ಉಸ್ತುವಾರಿ ಸಚಿವರು, ಇಡೀ ಜಗತ್ತಿಗೆ ಏನೋ ಪಾಠ ಪ್ರವಚನ ಬೋಧನೆ ಮಾಡುವಂತ ಉಸ್ತುವಾರಿ ಸಚಿವರು, ಅವರು ಫಸ್ಟ್ ರೌಂಡ್ ಹೊಡಿಲಲ್ಲಿ ತನ್ನ ಜಿಲ್ಲೆಗೆ ಏನಾಗಬೇಕು, ತನ್ನ ತಾಲೂಕಿಗೆ ಏನಾಗಬೇಕಾಗಿದೆ ಅಂತೇಳಿ. ಅವರ ತಂದೆಯವರು ಕೂಡ ಇದ್ರು. ಬಹಳ ಅಪಾರವಾದಂತ ಗೌರವ ಇದೆ. ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನೋ ಜಿಲ್ಲೆಗೆ ಅಂತ ಬೇಕಲ್ಲ. ಕೇವಲ ಒಂದು ಆಸ್ಪತ್ರೆ ನೋಡಿ, ಮತ್ತೊಂದು ನೋಡಿ ಅಂತಂದ್ರೆ ಎಲ್ಲಿಂದ, ಯಾವ ಜಿಲ್ಲೆಗಳು, ಯಾವ ತಾಲೂಕುಗಳು ಎಲ್ಲಿಂದ ಹೇಗಾಗಿದೆ ರೀ? ನೀವು ಈಗಲೂ ಕೂಡ 1995 ಮಾಡೆಲ್ ಅನ್ನು ತೋರಿಸಿದ್ರೆ ಏನ್ ಮಾಡೋಣ? 2025ರಲ್ಲಿ ದುಡ್ಡೆಷ್ಟು ಬರ್ತಾ ಇದೆ ಒಂದೊಂದು ಕ್ಷೇತ್ರಕ್ಕೆ? ಯಾಕೆ ಹಿಂಗಿದೆ? ಹೇಳಿದ್ದು ಕರೆಕ್ಟ್. ಬಸವರಾಜ ರಾಯರೆಡ್ಡಿ ಮೊನ್ನೆ ಹೇಳಿದ್ದು, ಉತ್ತರ ಕರ್ನಾಟಕದ ರಾಜಕಾರಣಿಗಳು ದುಡ್ಡು ಹೊಡೆಯೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಅಂತ. ಅಲ್ಲೂ ಕೂಡ ಅವರು ದಕ್ಷಿಣ ಕರ್ನಾಟಕಕ್ಕೆ ಮಾನ್ಯತೆ ಕೊಟ್ಟರು. ಯಾಕೆಂದ್ರೆ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಿಗೆ ಭಯ ಇದೆ. ಯಾರ್ದು? ಜನರದ್ದು. ಮೊಟ್ಟೆ ಹೊಡೆದು ಬಿಡ್ತಾರೆ, ಟೊಮೆಟೊ ಹೊಡೆದು ಬಿಡ್ತಾರೆ ಅಂತೇಳಿ. ನಿಮ್ಮ ಭಯ ಇಲ್ಲ. ರಾಧಾಕೃಷ್ಣ ದೊಡ್ಡಮನಿ ನಿಮ್ಮ ಸಂಬಂಧಿ ಸಂಸದರು. ರಾಧಾಕೃಷ್ಣ ದೊಡ್ಡಮನಿ ದೊಡ್ಡ ಮನಸ್ಸು ಮಾಡಿ ಏನ್ ಮಾಡಿದ್ರಿ ಹೇಳಿ ನಮಗೆ ಅಟ್ಲೀಸ್ಟ್.
ಲೋಕಸಭಾ ಅಭ್ಯರ್ಥಿಯಾಗಿ ಗೆದ್ರಲ್ಲ, ನಿಮ್ಮನ್ನು ಗೆಲ್ಸಿ ಏನಾಯ್ತು ಅಲ್ಲಿಗೆ ಕಲಬುರಗಿಗೆ? ನೀವು ಹೇಳಬೇಕಲ್ಲ, ಇಲ್ಲಪ್ಪ ಕಳೆದ ಬಾರಿ ಯಾರು ಆ ಡಾಕ್ಟರ್ ಬದಲಾಗಿ ನನ್ನನ್ನು ಗೆಲ್ಸಿದ್ರು, ನಾನು ಏನೋ ಮಾಡಿದ್ ಬೇಕಲ್ಲ. ಖರ್ಗೆ ಅವರ ವಿಚಾರ ಎತ್ತಿದಾಗ 371 ಆರ್ಟಿಕಲ್ ಬಗ್ಗೆ ನಾವು ಮಾತಾಡ್ತೀವಿ. ಸರಿ ಸರ್, ಅದು ಏನ್ ಲಾಭ ಆಯ್ತು ಬೇಕಲ್ಲ. ಯಡಿಯೂರಪ್ಪನವರ ಹತ್ರ ಕೇಳಿದ್ರೆ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ನಾನು 4,000 ಕೋಟಿ ಕೊಟ್ಟೆ. ಸರಿ, ಆ ಜನ ಹೇಳ್ಬೇಕಲ್ಲ, ಎಲ್ಲೋಯ್ತು 4,000 ಕೋಟಿ? ಕುಳುಂ ಸ್ವಾಹ. ಆ 371 ಆರ್ಟಿಕಲ್ ಅಲ್ಲಿ ಏನೋ ಎಕ್ಸ್ಟ್ರಾ ದುಡ್ಡು ಬಂದಿರುತ್ತೆ. 371 ಇರಬೇಕಲ್ಲ, ಆರ್ಟಿಕಲ್ ಒಂದು ದುಡ್ಡು ಬರುತ್ತೆ ಅಲ್ಲಿಗೆ, ಅತಿ ಹಿಂದುಳಿದ ಭಾಗ ಅಂತೇಳಿ, ಯಾವುದಕ್ಕೆ? ಹೈದರಾಬಾದ್ ಕರ್ನಾಟಕ ಆ ಭಾಗಕ್ಕೆ. ಈಗಲೂ ಎಲ್ಲಿದೆ ಅಂತಂದ್ರೆ ಇಲ್ಲ, LK ಅಡ್ವಾಣಿ ಬಿಡ್ಲಿಲ್ಲ, ನಾವು ತಂದ್ವಿ. ಸರಿ, ತಂದ್ರಿ, ಏನ್ ಬದಲಾವಣೆ ಕಾಣಬೇಕಲ್ಲ? ಅದು ಪ್ರತಾಪ್ ಸಿಂಹ ಬೇಕಿದ್ರೆ ಅಷ್ಟೇ ಮಾತಾಡ್ಕೊಳ್ಳಿ, ಒಂದು ರೋಡ್ ಕಾಣ್ತಾ ಇದೆಯಲ್ಲ ಅಲ್ಲಿ, ಬೆಂಗಳೂರು ಟು ಮೈಸೂರು ಒಂದು ರೋಡ್ ಕಾಣ್ತಾ ಇದೆಯಲ್ಲ ಸರ್. ಆಕ್ಸಿಡೆಂಟ್ ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ, ಎಲ್ಲ ಅರ್ಥ ಆಗುತ್ತೆ ನಮಗೆ, ಇಲ್ಲ ಅಂತಲ್ಲ. ಬಟ್ ಏನೊಂದು ಪ್ರಯತ್ನ ಪಟ್ಟಿದಾರಲ್ಲ. ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ITBT ಬೆಳೆಯುತ್ತಲ್ಲ, ಬೆಂಗಳೂರಲ್ಲಿ ಅದು ಕಾಣ್ತಾ ಇದೆಯಲ್ಲ, ಹಣ್ಣು ಕಾಣಬೇಕಲ್ಲ. ನಾವು ಏನೋ ಮಾಡಿದೀವಿ, ಬನ್ನಿ ನಮ್ಮಲ್ಲಿ ಬಂದು ನೋಡಿ ಅಂತ ಹೇಳ್ತೀವಿ. ಏನು ಬಂದು ನೋಡೋದು ಮಣ್ಣಂಗಟ್ಟಿ? ನೋಡಿದಾಗ ಗೊತ್ತಾಗಬೇಕು ಏನೋ ಆಗಿದೆ ಇಲ್ಲಿ. 2-3 ತಿಂಗಳಿಂದ ಆಂಬುಲೆನ್ಸ್ ಇಲ್ಲ ಅಲ್ಲಿ. ರಾಜಕಾರಣಿಗಳನ್ನ ಅದೇ ಆಂಬುಲೆನ್ಸ್ ಇಲ್ಲ ಅಂತಂದ್ರೆ ಅಲ್ಲೇ ಹೂತಾಕ್ಬಿಡೋದಾ? ಯಾಕೆ? ಬಡವರು ಕೇಳೋರಿಲ್ಲ. ಕೆಲವು ಪ್ರಶ್ನೆಗಳು ಉದ್ಭವ ಆಗೋದು ಅದಕ್ಕೆ. ಈಗ ಹುಬ್ಳಿ ವಿಚಾರದಲ್ಲೂ ಕೂಡ ರಿತೇಶನ್ ಅವರನ್ನು ಎನ್ಕೌಂಟರ್ ಮಾಡಿದ್ರೆ ಓಕೆ, ಫೈನ್, ಗುಡ್. ಅಲ್ಲಿ ಅದೊಬ್ಬ ರಾಜಕಾರಣಿ ಮಗ ಆಗಿದ್ದಿದ್ರೆ ದಮ್ಮಿರ್ತಿತ್ತ? ಅದು ಪ್ರಶ್ನೆ ಉದ್ಭವ ಆಗುತ್ತೆ. ಆದ್ರೆ ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಎನ್ಕೌಂಟರ್ ಕೂಡ ಈ ತರ ಎನ್ಕೌಂಟರ್ ಮಾಡ್ತಾ 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 ರಾಜಕಾರಣಿ ಅಥವಾ ದೊಡ್ಡವನ ಶ್ರೀಮಂತನ ಎದೆಯಲ್ಲೂ ಕೂಡ ಅವಲಕ್ಕಿ ಕುಟ್ತಾ ಇರಬೇಕು. ಇಲ್ಲ ಅಪ್ಪಿತಪ್ಪಿ ಗುಂಡು ಹೊಡೆದು ಬಿಟ್ರೆ ಆ ಭಯ ಸಾಕು ಶ್ರೀಮಂತರಿಗೆ. ಅದು ನಾವು ಕೇಳ್ತಿರೋದು. ಪ್ರಿಯಾಂಕರ್ಗೆ ಉಸ್ತುವಾರಿ ಸಚಿವರು ರಾಧಾಕೃಷ್ಣ ದೊಡ್ಡಮನಿ 9 ಜನ ಇದ್ದೀರಿ. 9 ಜನ ಇದ್ದು ಘಟಾನುಘಟಿಗಳಿದ್ದು ಒಂದು ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಡಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಏನು ಅಂತ ಕೇಳಿದ್ರೆ ನಿಮ್ಮ ಸಂಬಳಗಳೆಲ್ಲ ಬರ್ತಾ ಇದೆ, DH ಬರ್ತಾ ಇದೆ, TH ಬರ್ತಾ ಇದೆ. ಅಲ್ಲಿ ಜನಗಳು ಪಾಪ ಸಾಯ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವರ ಬಸವರಾಜ್ ಮತ್ತಿಮೋಟ್. ಒಂದು ವೇಳೆ ಅವರು ಬಿಜೆಪಿ ಆಗಿದ್ರೆ ಕಾಂಗ್ರೆಸ್ ಅವನು ಕಲ್ಲಾಗ್ತಾ ಇರ್ತಾನೆ, ಕಾಂಗ್ರೆಸ್ ಅವನಾಗಿದ್ರೆ ಬಿಜೆಪಿ ಅವನು ಕಲ್ಲಾಗ್ತಾ ಇರ್ತಾನೆ. ನಿಮ್ಮ ತಲೆಗೆ ಕಲ್ಲೆತ್ತಿ ಹಾಕೋರು ಯಾರು ಇಲ್ಲ ನಮ್ಮಲ್ಲಿ. ಅದು ಸಮಸ್ಯೆ. ಯಾಕಂದ್ರೆ ನಿಮ್ಮಂತವ್ರು ಬೇಕಾಗಿಲ್ಲ ನಮಗೆ. ಓಂ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಎಸ್, ಇನ್ ಡಿಟೇಲ್ ಏನಿದ್ರ ಬಗ್ಗೆ? ಯಾಕೆ ಒಂದು ತಾಲೂಕು ಕೇವಲ ತಾಲೂಕಾಯ್ತು, ದೋಮ್ 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 ಭಜನೆ, ಮತ್ತೇನು? ಆಸ್ಪತ್ರೆಗಳಿಲ್ಲದಿದ್ರೆ, ಶಾಲೆ ಇಲ್ಲದಿದ್ರೆ, ರೋಡ್ ಇಲ್ಲದಿದ್ರೆ, ಕರೆಂಟ್ ಇಲ್ಲದಿದ್ರೆ ಯಾವನಿಗೆ ಬೇಕ್ರಿ ತಾಲೂಕು? ಕಿತ್ತು ಬಿಸಾಕ್ರಿ ತಾಲೂಕನ್ನ. ಯಾವನಿಗೆ ಬೇಕು ತಾಲೂಕು? ಬೇಸಿಕ್ ನೀಡ್ಸ್ ಇಲ್ಲದೆ ಯಾಕೆ ಅಲ್ಲಿ ಆಗ್ತಾ ಇಲ್ಲ? ಒಂದು ಆಸ್ಪತ್ರೆ ಯಾಕೆ ಆಗ್ತಾ ಇಲ್ಲ? ಖಂಡಿತವಾಗೂ ಜಯಪ್ರಕಾಶ್ ಶೆಟ್ಟಿ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿದ್ದಾಗಲೇ ರಾಜ್ಯಾದ್ಯಂತ ಹಲವು ತಾಲೂಕಾ ಕೇಂದ್ರಗಳನ್ನ ಘೋಷಣೆ ಮಾಡಿದ್ರು. ಅದರಂತೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ಕೂಡ ಒಂದು ತಾಲೂಕಾ ಕೇಂದ್ರವಾಗಿ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಲೂಕಾ ಕೇಂದ್ರಕ್ಕೆ ಬೇಕಾದಂತ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಬಂದಂತ ಎಲ್ಲ ಸರ್ಕಾರಗಳು ಕೂಡ ವಿಫಲ ಆಗಿರುವಂತದ್ದು. ಮತ್ತದೇ ಇದೀಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರುವಂತದ್ದು. ತಾವೇ ಘೋಷಣೆ ಮಾಡಿರುವಂತಹ ತಾಲೂಕುಗಳಿಗೆ ಪೂರ್ಣ ಪ್ರಮಾಣದ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವಂತ ಒಂದಷ್ಟು ವಿಚಾರ. ಓಂ ಪ್ರಕಾಶ್, ಎಲ್ಲದಕ್ಕೂ ಸಿದ್ದರಾಮಯ್ಯ ಬರಬೇಕಾ ಮುಂಡಾಸ್ ಕಟ್ಕೊಂಡು? ತಾಲೂಕು ಮಟ್ಟದಲ್ಲಿ ಒಬ್ಬೊಬ್ಬ MLA ಇರೋದು ಯಾಕೆ? ಮಣ್ಣು ತಿನ್ನಕ್ಕಿರೋದ MLAಗಳು? ಅಲ್ಲಿ ಪ್ರತಿಯೊಬ್ಬರು ಏನಾದ್ರೂ ಮಾಡ್ಬೇಕಲ್ಲ ಅಲ್ಲಿ ಮೀಟಿಂಗ್ ಅಲ್ಲಿ, ಯಾರೇ ಆಗಿರ್ಲಿ. ಇಲ್ಲಿ ಕ್ಷೇತ್ರದಲ್ಲಿ ಬಂದು ಸದನದಲ್ಲಿ ಮಾತಾಡ್ಲಿಕ್ಕಿರೋದು ಯಾಕೆ? ಪ್ರತಿಯೊಬ್ಬರು ಕೂಡ ಬೇರೆ ಏನು ಮಾತಾಡಬೇಕಾಗಿಲ್ಲ. ಗುಜರಾತ್ ಬಗ್ಗೆ ಅಥವಾ ಏನು ಶ್ರೀಲಂಕಾ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡಬೇಕಾಗಿಲ್ಲ. ನನ್ನ ಕ್ಷೇತ್ರದಲ್ಲಿ ಏನಾಗಬೇಕಾಗಿದೆ, ಯಾಕೆ ಕೊಡ್ತಾ ಇಲ್ಲ, ಜನಗಳು ಕೂಡ ಗೊತ್ತಾಗಬೇಕು. ಕೊಡ್ತಾ ಇಲ್ಲ ಇವರು ಕಾಂಗ್ರೆಸ್ ಬಿಜೆಪಿ, ನಮಗೆ ಪ್ರಶ್ನೆ ಅಲ್ಲ. ಅದು ಜನನೇ, ಕರ್ನಾಟಕದ ಜನ. ಮತ್ತಿಮೋಡ್ ಅವರಿದ್ದಾರೆ, ಐ ಥಿಂಕ್ ನಮ್ಮ MLA. ಮತ್ತಿಮೋಡ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ಆಸ್ಪತ್ರೆ ಅದು 6 ವರ್ಷಗಳಾಯ್ತು, ಒಂದು ಆಸ್ಪತ್ರೆ ಇಲ್ಲ ಅಲ್ಲಿ, ತಾಲೂಕು ಆಸ್ಪತ್ರೆ. ಆಮೇಲೆ ಆರೋಗ್ಯ ಕೇಂದ್ರದಲ್ಲಿ ಔಷಧಕ್ಕೆ ಜನ ಪರದಾಡ್ತಾ ಇದ್ದಾರೆ. 5-6 ತಿಂಗಳಿಂದ ಆಂಬ್ಯುಲೆನ್ಸ್ ಇಲ್ಲ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ? 10 ಹಳ್ಳಿಗಳಿಂದ ರೋಗಿಗಳು ಬರ್ತಾರೆ, ಆರೋಗ್ಯ ಕೇಂದ್ರ ಫುಲ್ ಆಗಿದೆ. ಬಡವರು ಸರ್.
ಇಲ್ಲ ಸರ್, ಈಗ ನಾನು ಹೊಸ ಆಂಬುಲೆನ್ಸ್ಗಳು ನಮ್ಮಲ್ಲಿ ಎಲ್ಲ ಕಡೆ ಹೊಸದು ಕೊಟ್ಟಿದ್ದೀನಿ ಸರ್. ಕಮಲಾಪುರ ಕೊಟ್ಟಿದ್ದು ಅವ್ರು ಬೇರೆ ಕಡೆ ಏನೋ ಎಮರ್ಜೆನ್ಸಿ ಇತ್ತಂತ ವೈದ್ಯದಾರ ಅವ್ರೇನ್ ಸ್ವಲ್ಪ ಸರ್ವಿಸಿಂಗ್ ಬಂದದ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಾನು 2 ದಿವಸ ಹಿಂದ್ಗಡೆನೆ ಮಾತಾಡಿನಿ, ಮತ್ತೆ ನಿನ್ನೆ ನಾನು ಕಳೆದ ಅಧಿಕಾರಿಗಳ ಕರೆದು ಮಾತಾಡಿನಿ. ನಾನು KKRDB ಅನುದಾನದಲ್ಲಿ ಕೂಡ ಹೊಸ ಆಂಬುಲೆನ್ಸ್ ಕೊಟ್ಟಿದ್ದೀನಿ ಸರ್. 2 ದಿವಸ ಹಾಸ್ಪಿಟಲ್ ಹೋಗ್ತಾವ. ಎಷ್ಟಾಗುತ್ತೆ ಸರ್ ಆಂಬುಲೆನ್ಸ್? ಹೊಸ ಆಂಬುಲೆನ್ಸ್ ಬಿದ್ದಿದ ಅದು ಎಲ್ಲ ಏನು ಅದಕ್ಕೆ ಹೊಸ ಆಂಬುಲೆನ್ಸ್ ಕೊಟ್ಟಿದ್ದೀನಿ ಸರ್. ಮಾಗಾವ್ ಟು ಕಮಲಾಪುರ ಅಲ್ಲೇ 7-8 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್. ಅಲ್ಲೇ ಹೊಸ ಕೊಟ್ಟಿದ್ದೀನಿ ಸರ್. ಆಲ್ರೆಡಿ ಮಾಗಾವ್ ಹಾಸ್ಪಿಟಲ್ ಹೊಸ ಆಂಬುಲೆನ್ಸ್ ಇದೆ ಈಗ. ಅಲ್ಲಿ ಕಮಲಾಪುರ್ನಾಗ ಕೂಡ ಹೊಸದು ಕೊಟ್ಟಿದ್ದೀನಿ ಸರ್. ಅದೇನೋ ಬೇರೆ ಕಡೆ ಎಮರ್ಜೆನ್ಸಿ ಅಂತ ಹೋಗಿತ್ತು. ಅಲ್ಲೇನೋ ರಿಪೇರಿ ಏನೋ ಆಗ್ತಾ ಇದೆ ಅಂತ ಹೇಳಿದ್ರು ನನಗೆ. 2 ದಿವಸ ಅದು ಬರ್ತೈತಿ. ಮೆಡಿಸಿನ್ ಸರ್, ಈ ಸರ್ಕಾರ ಬಂದಿದ ಮೇಲೆ ಮೆಡಿಸಿನ್ ಅಂತೂ ಎಲ್ಲಾ ಕಡೆ ಸ್ಟೇಟ್ ತುಂಬಾ ಪ್ರಾಬ್ಲಮ್ ಆಗ್ತಕ್ಕಂಥ ಕೂಡ ತಾವು ನೋಡ್ತಾ ಇದ್ದೀರಿ. ಯಾವುದೇ ಮೆಡಿಸಿನ್ಗಳು ಹಾಸ್ಪಿಟಲ್ ಸಿಗ್ತಾ ಇಲ್ಲ. ನಾವು ನೀವು ಅದನ್ನ ಹೇಳಬೇಕು ಬಸವರಾಜ್ ಮತ್ತಿಮೋಡ್ ಅವರೇ. ನಿಮ್ಗೆ ಅವಕಾಶ ಸಿಕ್ಕಾಗ ಸದನದಲ್ಲಿ ಹೇಳಬೇಕು. ನಾವು ಪತ್ರಕರ್ತರು ನೋಡಿರ್ತೀವಿ, ಏನ್ ಮಾತಾಡಿದ್ರು ಅಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಮೊನ್ನೆ ದೊಡ್ಡಬಳ್ಳಾಪುರದ MLA ಬಿಜೆಪಿ MLA ಧೀರಜ್ ಮುನ್ರಾಜು ಮಾತಾಡಿದ್ರು. ಫಸ್ಟ್ ಟೈಮ್ MLA ಆಗಿರ್ಬೋದು, ಆದ್ರೆ ಕಳಕಳಿ ಕಾಣುತ್ತಲ್ಲ. ನೀವು ಮಾತಾಡ್ಬೇಕು ಬಸವರಾಜ್ ಅವರೇ. ಇಲ್ಲ ಸರ್, ನಾನು ಮೊನ್ನೆ ಹೌಸ್ನಲ್ಲಿ ಕೂಡ ನಾನು ಮಾತಾಡಿದ್ದೀನಿ ಮೆಡಿಸಿನ್ ಬಗ್ಗೆದಾಗ. ನಾನು ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಕೂಡ ಮಾತಾಡಿ ಹೇಳಿದ್ದೀನಿ. ಈ ಸಲ ಆಗಿದ ಮೇಲೆ ಯಾಕೆ ಗೊತ್ತಾ ನೋಡಿ, ನೀವು ನಾಳೆ ಮಂತ್ರಿ ಆಗೋರು ಮತ್ತೊಂದಾಗೋರು ನಿಮ್ಮ ಜನ ನಿಮ್ಮ ಕೈ ಹಿಡಿಬೇಕಷ್ಟೇ. ನಿಮ್ಮ ಜನ ನಿಮ್ಮನ್ನ ಗೆಲ್ಲಿಸ್ತಾ ಇದ್ರೆ ಮಾತ್ರ ನಿಮ್ಮ ಬಿಜೆಪಿ ನಾಯಕರು ಕೂಡ ಮತ್ತಿಮೋಡ್ ಅವರು ಗೆದ್ದು ಬಂದಿದ್ದಾರೆ ಅಂತ ಹೇಳೋದು ಬಿಟ್ರೆ, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ನಾನು ಹೇಳೋದು ನಿಮ್ಮ ಜನಕ್ಕಾಗಿ ಮಿಡಿಬೇಕಲ್ವಾ. ಆಮೇಲೆ ಉತ್ತರ ಕರ್ನಾಟಕದ ಬಗ್ಗೆ ನಮಗೆ ಒಂದು ಅಪಾರವಾದಂತ ಪ್ರೀತಿ ಇದೆ. ನಾವು ದಕ್ಷಿಣ ಕರ್ನಾಟಕದವ್ರು ಆಗಿರ್ಬೋದು, ಬೇರೆ ವಿಚಾರ. ಆದ್ರೆ ಯಾಕೆ ಆಗ್ತಾ ಇಲ್ಲ? ರ್ಯಾಂಕ್ ಬಂದಾಗ ಮತ್ತೊಂದು ಬಂದಾಗ ಎಷ್ಟು ದುಃಖ ಆಗುತ್ತೆ ಅಂದ್ರೆ, ಉಡುಪಿ ಮಂಗಳೂರು ಯಾಕೆ ಬರಬೇಕು, ಉಳಿದ ಕಡೆಗೆ ಬರಬೇಕು? ಯಾಕಂದ್ರೆ ನಮ್ಮ ಊರಿನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಕರ್ನಾಟಕ ಬೆಳೆಯಬೇಕು. ಕರ್ನಾಟಕ ಬೆಳೆದ್ರೆ ಭಾರತ ಬೆಳೆಯುತ್ತೆ. ಭಾರತ ಬೆಳೆದ್ರೆ ವಿಶ್ವಗುರು ಆಗೋದಕ್ಕೆ ಸಾಧ್ಯ, ಒಬ್ಬರೊಬ್ಬರು ಅಲ್ಲ ಅಂತೇಳಿ. ಅದಕ್ಕೆ ಇರುವಂತ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೋಬೇಕಾದವರು, ಪಟ್ಟಿ ಮಾಡಬೇಕಾದವರು ನೀವುಗಳು ಅಂತ. ಅದನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ನಿಮ್ಗೆ ಹೇಳ್ತಾ ಇರೋದು ನಾನು. ಇಲ್ಲ ಸರ್, ಆದ್ರೆ ನನ್ನ ಕಡೆ ಏನು ಹಾಸ್ಪಿಟಲ್ ಆಂಬುಲೆನ್ಸ್ ಪ್ರಾಬ್ಲಮ್ ಇಲ್ಲ. ಅಲ್ಲೇ 7 ಕಿಲೋಮೀಟರ್ ಡಿಸ್ಟೆನ್ಸ್ ಮಾಗಾವ್ ಹಾಸ್ಪಿಟಲ್, ಕಮಲಾಪುರ ಹಾಸ್ಪಿಟಲ್ 7-8 ಕಿಲೋಮೀಟರ್ ಡಿಸ್ಟೆನ್ಸ್. ದಯವಿಟ್ಟು ಒಂದು ವಿಸಿಟ್ ಕೊಡಿ ಸರ್, ಕೇಳಿ ಅಲ್ಲಿ ಜನ ಸಮಸ್ಯೆಗಳೇನು ಅಂತ ದಯವಿಟ್ಟು ಒಮ್ಮೆ. ಥ್ಯಾಂಕ್ ಯು ಬಸವರಾಜ್ ಮತ್ತಿಮೋಡ್ ಅವರು. ವೀಕ್ಷಕರೇ, ನಮಗೆ ಯಾರು ಮತ್ತೊಬ್ಬರು ಮಗದೊಬ್ಬರು ಅಂತಲ್ಲ, ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗಬೇಕು. ಮಂಗಳೂರಿಗಾಗುವಂತಹ ತಾಲೂಕು ಆಸ್ಪತ್ರೆಗೂ ಆರೋಗ್ಯ ಇಲಾಖೆ ಸೇಮ್ ಫೆಸಿಲಿಟೀಸ್ ಕೊಡುತ್ತಲ್ವಾ? ಹೌದಲ್ಲ? ಯಾದಗಿರಿ ಆಗುವಂತಹ ತಾಲೂಕು ಆಸ್ಪತ್ರೆಗೂ ಕೂಡ ಅಲ್ಲಿ ಇಲ್ಲ, ಯಾದಗಿರಿ ಆಸ್ಪತ್ರೆಯಲ್ಲಿ ಸಿಮೆಂಟ್ ಕಡಿಮೆ ಮಾಡ್ತೀವಿ ಹಂಗೇನಿಲ್ಲಲ್ಲ. ಡಾಕ್ಟರ್ಗಳು ಓಕೆ, ಐ ಅಗ್ರಿ, ಡಾಕ್ಟರ್ಗಳು ಒಮ್ಮೆ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಅಲ್ಲಿಯ MLAಗಳಿಗೆ ಒಂದು ಪವರ್ ಇರುತ್ತೆ. ಇಲ್ಲ ರೀ, ಒಂದು 20,000 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಡಾಕ್ಟರ್ ಬರಲಿ ಅಂತ ಯಾಕೆ ಮಾಡಲ್ಲ? ಓಕೆ, ಕಲಬುರಗಿಯ ಒಂದು ತಾಲೂಕು ಆಸ್ಪತ್ರೆಯ ಡಿಮಾಂಡ್ ಬಗ್ಗೆ ನಾವು ಸುದ್ದಿಯನ್ನು ಮಾಡಿದ್ವಿ. ಅಲ್ಲಿ ಶಾಸಕರು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಕೇಂದ್ರಕ್ಕೆ ಹೊಸ ಆಂಬುಲೆನ್ಸ್ ಶಾಸಕ ಬಸವರಾಜ್ ಮತ್ತಿಮೋಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಲಾಪುರಕ್ಕೆ ಶೀಘ್ರವೇ ಆಂಬುಲೆನ್ಸ್, ಕಮಲಾಪುರಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. 2-3 ದಿನದಲ್ಲಿ ಈ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕ ಬಸವರಾಜ್ ಮತ್ತಿಮೋಡ್. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಯಾವುದೇ ಸ್ಟೋರಿಗಳನ್ನು ತೆಗೆದುಕೊಂಡಾಗಲೂ ಕೂಡ ನಾನಂತೂ ಯಾವುದನ್ನು ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದೇ ಇಲ್ಲ. ನಮಗಿರುವಂತದ್ದು ಏನಂತಂದ್ರೆ ಜನಗಳ ಸಮಸ್ಯೆ ನಿವಾರಣೆ ಆಗಬೇಕು. ಈ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಡ್ಡ ಬರಲಿ, ಯಾವುದೇ ರಾಜಕಾರಣಿ ಅಡ್ಡ ಬರಲಿ, ಯಾವುದೇ ಅಧಿಕಾರಿ ಅಡ್ಡ ಬರಲಿ, ಐ ಡೋಂಟ್ ಕೇರ್. ನಾವು ಕೇರೇ ಮಾಡಲ್ಲ. ಅದು ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ನಮಗಿರುವಂತದ್ದು ಅಶಕ್ತರಿದ್ದಾರಲ್ಲ, ಧ್ವನಿ ಇಲ್ಲದವರಿದ್ದಾರಲ್ಲ, ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವನೇ ಆಗಿರಲಿ, ದೊಡ್ಡ ಜಾತಿ ಸಣ್ಣ ಜಾತಿ ಮತ್ತು ಆ ಪ್ರಶ್ನೆ ಇಲ್ಲ. ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಅದನ್ನು ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ, ಯಾರು ಅಸಮರ್ಥರಿದ್ದಾರೆ ಅವರ ಪರವಾಗಿ ನಾವು ನಿಲ್ತೀವಿ. ಆದರೆ ಅದರ ಜೊತೆಗೆ ದಲಿತರು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ತುಳಿತಕ್ಕೊಳಗಾದವರು, ಅವರ ಬಗೆಗಿನ ಒಂದು ಅಕ್ಕರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸೊ ನಮ್ಮ ಆಗ್ರಹ, ಅಲ್ಲಿ ಏನು ಕಷ್ಟಪಡ್ತಾ ಇದ್ದಾರೆ ಆ ಕಷ್ಟಪಡುವಂತ ಪರ್ಸೆಂಟೇಜ್ ನಮ್ಮ ಕಾರ್ಯಕ್ರಮದಿಂದ ಸ್ವಲ್ಪ ಅದು ಕಡಿಮೆ ಆದರೆ ಅದು ಫಲಪ್ರದವಾದಂಗೆ. ಕಂಪ್ಲೀಟ್ ಆದ್ರೆ ಬಹಳ ಒಳ್ಳೆ ವಿಚಾರ. ಅದಕ್ಕೆ ನಾವು ಹೇಳಿದ್ವಿ 25% ಇಂಪ್ಯಾಕ್ಟ್, 50% ಇಂಪ್ಯಾಕ್ಟ್, 100% ಇಂಪ್ಯಾಕ್ಟ್. 100% ಇಂಪ್ಯಾಕ್ಟ್ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.